ಜುಲೈ 17ರಿಂದ ಜುಲೈ 21ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮಳೆಯ ಜೊತೆಗೆ ಗಾಳಿನೂ ಇರ್ಬೋದು ಈ ವಾರದಲ್ಲಿ. ಅಂದ್ರೆ ಹಲವು ಕಡೆ ಅಂದ್ರೆ ಎಲ್ಲ ಕಡೆ ಮಳೆಯಾಗುತ್ತಂತ ನಾನು ಹೇಳ್ತಾ ಇಲ್ಲ. ಮತ್ತು ವೆಹಿಕಲ್ಸ್ನಲ್ಲಿ ಹೋಗ್ಬೇಕಾದ್ರೂ ಭಾಳ ಮುನ್ನೆಚ್ಚರಿಕೆಯಿಂದ ಹೋಗ್ಬೇಕು. ಈ ಕಡೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರ್ತೈತಿ. ಕರ್ನಾಟಕ ಟಿವಿಗೆ ಸ್ವಾಗತ. ಇಷ್ಟು ದಿನ ನಮ್ಮ ಕರ್ನಾಟಕ ಟಿವಿಯಲ್ಲಿ ಹವಾಮಾನದ ಸಂಪೂರ್ಣ ವರದಿಯನ್ನ ಕೊಡ್ತಾ ಇದ್ವಿ. ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ, ಎಲ್ಲೆಲ್ಲಿ ಯಾವೆಲ್ಲ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ ಅಂತ ಕೂಡ. ಸೊ ಈ ವಿಡಿಯೋಗೆ ಬಹಳಷ್ಟು ರೆಸ್ಪಾನ್ಸ್ ಕೂಡ ಬರ್ತಾ ಇತ್ತು ಮತ್ತು ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು. ಸರ್ ನಮ್ಮ ಜಿಲ್ಲೆ ಹೇಳಿ ಅಂತ. ಸೊ ಇಷ್ಟು ದಿನ ನಿಮಗೆ ಮಾಹಿತಿಯನ್ನ ಕೊಡ್ತಿದ್ದಂತ ಬೆಂಗಳೂರು ಹವಾಮಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತ CS ಪಾಟೀಲ್ ಸರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲೇ ಬಂದಿದ್ದಾರೆ. ಸೊ ಅವ್ರ ಹತ್ರ 17ನೇ ತಾರೀಕಿಂದ ಅಂದ್ರೆ ಇವತ್ತಿಂದ 21ನೇ ತಾರೀಕುವರೆಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗತ್ತೆ, ಸೊ ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಅಥವಾ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಮಳೆಯ ಸಂಪೂರ್ಣ ಮಾಹಿತಿಯನ್ನ ಅವರಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಡೈಲಿ ನಿಮ್ಮ ವಿಡಿಯೋಸ್ಗಂತೂ ಒಳ್ಳೆ ವ್ಯೂಸ್ ಆಗ್ತಾ ಇತ್ತು. ಅಂದ್ರೆ ಎಲ್ಲರೂ ಕೂಡ ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ ಸರ್. ಮಳೆ ಬಗ್ಗೆ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂತ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು. ಸೊ ಈಗ ಅಂದ್ರೆ ಇವತ್ತಿಂದ 21ನೇ ತಾರೀಕುವರೆಗೂ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗ್ಬೋದು ಸರ್, ಎಲ್ಲಿ ಹೆಚ್ಚು ಮಳೆ ಇರುತ್ತೆ, ಎಲ್ಲಿ ಕಡಿಮೆ ಮಳೆ ಇರುತ್ತೆ, ಮತ್ತು ಎಲ್ಲಿ ಕಡೆ ಯೆಲ್ಲೋ ಅಲರ್ಟ್ ಆಗಲಿ, ಆರೆಂಜ್ ಅಲರ್ಟ್ ಆಗಲಿ, ರೆಡ್ ಅಲರ್ಟ್ ಆಗಲಿ ಎಲ್ಲೆಲ್ಲಿ ಇರುತ್ತೆ. ಸೊ ನಮಗೆ ಹವಾಮಾನದ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಸರ್. ಈಗ ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿ ಗುಂಟ ಒಂದು ಡೀಪ್ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 17ರಿಂದ ಜುಲೈ 21ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ವ್ಯಾಪಕವಾಗಿ ಆಗುತ್ತಂದ್ರೆ ಅದು 76% 100 ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನಲ್ಲಿ ಜುಲೈ 17ರಿಂದ ಜುಲೈ 21ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಹಲವು ಕಡೆ ಅಂದ್ರೆ 51%ರಿಂದ 75% ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಇವತ್ತಲಿಂದ ಏರಿಕೆ ಆಗುವ ಸಾಧ್ಯತೆ ಐತಿ. ಪ್ರಮುಖವಾಗಿ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳಿಗೆ ನಾವು ಇವತ್ತು ರೆಡ್ ಅಲರ್ಟನ್ನು ಕೊಟ್ಟಿದ್ದೀವಿ. ಈ ಜಿಲ್ಲೆಗಳಲ್ಲಿ ಅತಿ ಭಾರಿ ಹಾಗೂ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆಗಳದಾವೆ. ಇವತ್ತು ಮುಂದೆ ನಾಳೆಯಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿವಿ. ಈ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದೀವಿ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಇವತ್ತೂ ಕೂಡ ಆರೆಂಜ್ ಅಲರ್ಟ್ ಇದೆ. ಮತ್ತು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಿಗೆ ಇವತ್ತು ರೆಡ್ ಅಲರ್ಟ್ ಇದೆ. ನಾಳಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಜುಲೈ 18ರಿಂದ ಜುಲೈ 21ರವರೆಗೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಿಗೆ ಜುಲೈ 16ರಿಂದ ಜುಲೈ 21ರವರೆಗೆ ಯೆಲ್ಲೋ ಅಲರ್ಟ್ ಇದೆ. ಯೆಲ್ಲೋ ಅಲರ್ಟ್ ಅಂದ್ರೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಈಗ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಗದಗು, ಕೊಪ್ಪಳ, ರಾಯಚೂರು, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ ಈ ಜಿಲ್ಲೆಗಳಿಗೆ ಹಗುರದಿಂದ ಸಾಧಾರಣವಾಗಿ ಮುಂದಿನ 5 ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಐತಿ. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಕೋಲಾರ, ಬೆಂಗಳೂರು, ತುಮಕೂರು, ಮಂಡ್ಯ ಈ ಜಿಲ್ಲೆಗಳಿಗೆ ನಾವು ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದ. ಎಸ್ ಸರ್. ಸರ್, ಇನ್ನು ನಾನು ಆಗ್ಲೇ ಹೇಳ್ದಾಗೆ ಕಮೆಂಟ್ಸ್ಗಳಲ್ಲಿ ಬಹಳಷ್ಟು ಕೇಳ್ತಾ ಇದ್ರು, ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಅಲ್ಲಿ ಮಳೆನೇ ಕಮ್ಮಿ ಸರ್, ಮಳೆ ಬರೋದೇ ಕಮ್ಮಿ. ಸೊ ಆ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಇರ್ಬೋದು ಸರ್? ತುಂಬಾ ಜಾಸ್ತಿ ಇರತ್ತಾ ಅಥವಾ ಬಿರುಸಿನ ಮಳೆ ಏನಾದರೂ ಇರತ್ತಾ?
ಉತ್ತರ ಕರ್ನಾಟಕದ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಅಂದ್ರೆ ಹಲವು ಕಡೆ ಅಂದರೆ ಎಲ್ಲ ಕಡೆ ಮಳೆ ಆಗುತ್ತಂತ ನಾವು ಹೇಳ್ತಾ ಇಲ್ಲ. ಕೆಲವೊಂದು ಕಡೆ ಮಳೆ ಆಗ್ಬೋದು, ಕೆಲವೊಂದು ಕಡೆ ಮಳೆ ಆಗ್ಬೋದು ಅಂತ ಹೇಳ್ತಾರೆ ಸರ್. ಇನ್ನಿಲ್ಲಿ ಅಂದ್ರೆ ಈಗ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಅಂತ ಹೇಳಿದಿರಾ. ಸೊ ಜನರು ಹೇಗೆ ಎಚ್ಚರಿಕೆ ಏನಾದ್ರು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಹೇಳ್ತೀನಿ. ಜಾಸ್ತಿ ಮಳೆ ಬರ್ಬೇಕಾಗಿತ್ತಂದ್ರೆ ಇವು ಹೊರಗಡೆ ನದಿಗಳು ಹಳ್ಳ ಕೊಳ್ಳಗಳನ್ನು ದಾಟಬಾರ್ದು. ಮತ್ತು ವೆಹಿಕಲ್ಸ್ನಲ್ಲಿ ಹೋಗ್ಬೇಕಾದ್ರೂ ಭಾಳ ಮುನ್ನೆಚ್ಚರಿಕೆಯಿಂದ ಹೋಗ್ಬೇಕು. ಕಿಟಕಿಗಳನ್ನು ಮುಚ್ಚಬೇಕು. ಮತ್ತು ನಿಮ್ಮ ಎಲ್ಲ ಫೋನ್ ಎಲ್ಲ ರೀಚಾರ್ಜ್ ಮಾಡಿ ತಯಾರಾಗಿರಬೇಕು. ಮತ್ತು ಡ್ರೈ ಫುಡ್ಸು ಮತ್ತು ನೀರನ್ನು ನೀವು ಮನೆಯಲ್ಲಿ ಶೇಖರಿಸಬೇಕು. ಮತ್ತು ಬ್ಯಾಟ್ರಿ ಎಲ್ಲ ಇಟ್ಕೊಂಡಿರ್ಬೇಕು. ಕೆಲವೊಮ್ಮೆ ಎಲೆಕ್ಟ್ರಿಕಲ್ ಪವರ್ ಹೋಗ್ಬೋದು. ಮತ್ತು ನೀರು ಇದ್ದ ಕಡೆ ನಾವು ದಾಟಲಿಕ್ಕೆ ಅದನ್ನು ಪ್ರಯತ್ನ ಮಾಡಬಾರ್ದು. ಸ್ವಲ್ಪ ನೀರು ಕೂಡ ನಮ್ಮನ್ನು ತಳ್ಬೋದು. ಅದರಲ್ಲಿ ನಾವು ವಾಹನದ ಮೂಲಕನೂ ನಾವು ಚಲಿಸಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು. ಸಾಧ್ಯದ ಮಟ್ಟಿಗೆ ನಮ್ಮ ಪ್ರವಾಸಗಳನ್ನು ಮುಂದೂಡೋದು ಒಳ್ಳೆಯದು. ಕೆಲವೊಮ್ಮೆ ನೀರಿನಲ್ಲಿ ವಿದ್ಯುತ್ ತಂತಿಗಳು ಕಾಣದೇ ಹೋಗ್ಬೋದು. ಕೆಲವೊಮ್ಮೆ ಗಾಜಿನ ಚೂರುಗಳು, ಮಳೆಗಳು ಇರ್ಬೋದು. ಇದರಿಂದ ನಮಗೆ ಅನಾಹುತಗಳು ಆಗ್ಬೋದು. ಈ ರೀತಿ ನಾವು ಮುನ್ನೆಚ್ಚರಿಕೆಗಳನ್ನು ನಾವು ತಗೊಳ್ಬೋದು ಸರ್. ಇನ್ನು ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಳೆ ಇರುತ್ತೆ ಸರ್? ಯಾಕೆಂದರೆ ನೆನ್ನೆನೂ ಅಷ್ಟೇ ಭಾಳಷ್ಟು ಜೋರು ಮಳೆ ಬಂದಿದೆ. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆ ಆಗ್ಬೋದು. ಇಲ್ಲೇನು ಭಾರಿ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ನಾವು ಯಾವುದೇ ಅಲರ್ಟು ಕೂಡ ಕೊಟ್ಟಿಲ್ಲ ಬೆಂಗಳೂರಿಗೆ. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರ್ತೈತಿ. ಮತ್ತು ಮೀನುಗಾರರು ಕೂಡ ಎಚ್ಚರಿಕೆ ಇದೆ. 40ರಿಂದ 50 ಕಿಲೋಮೀಟರ್ ಗಾಳಿ ವೇಗ ಇರೋದರಿಂದ ಮೀನುಗಾರರು ಕರ್ನಾಟಕದ ಕರಾವಳಿಯಲ್ಲಿ ಇಳಿಯಬಾರದೆಂದು ನಾವು ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ಗರ್ವಾಗಿರುತ್ತೆ ಸರ್. ಗಾಳಿ ಅಂದ್ರೆ ತುಂಬಾ ಗಾಳಿ ಇರುತ್ತಾ ಈ ಒಂದು ವಾರದಲ್ಲಿ, ಅಥವಾ ಬರೀ ಮಳೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಿ? ಮಳೆಯ ಜೊತೆಗೆ ಗಾಳಿನೂ ಇರ್ಬೋದು ಈ ವಾರದಲ್ಲಿ ಅದು ಇರುತ್ತೆ ಅಂತ. ಸೊ ನೋಡಿದ್ರಲ್ಲ ವೀಕ್ಷಕರೇ, CS ಪಾಟೀಲ್ ಸರ್ ನಮಗೆ ಕಂಪ್ಲೀಟ್ ಆಗಿ ಹವಾಮಾನದ ವರದಿಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗತ್ತೆ, ಎಲ್ಲೆಲ್ಲಿ ರೆಡ್ ಅಲರ್ಟ್ ಇರುತ್ತೆ, ಎಲ್ಲೆಲ್ಲಿ ಆರೆಂಜ್ ಅಲರ್ಟ್ ಇರುತ್ತೆ, ಯೆಲ್ಲೋ ಅಲರ್ಟ್ ಇರುತ್ತೆ. ಸೊ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಿಮಗೆ ಅಂದ್ರೆ ಮಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ಗಳ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮುಂದಿನ ದಿನಗಳಲ್ಲಿ ನೀವು ಎಲ್ಲೆಲ್ಲಿ ಮಳೆ ಒಂದು ಮಾಹಿತಿ ಬೇಕಾಗಿರುತ್ತೆ ಅದನ್ನ ನಮ್ಮ ಕೈಲಿ ಎಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟನ್ನು ನಾವು ಕೂಡ ಕೊಡ್ತೀವಿ. ಸೊ ಹೀಗೆ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.